ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೈಸೂರು ನಾಟಿ ಕೋಳಿ ಅಂದ್ರೆ ಏನು, ಇದು ಯಾಕೆ ಇಷ್ಟು ಫೇಮಸ್ಸು, ಇದರ ಆರೋಗ್ಯ ಪ್ರಯೋಜನಗಳೇನು, ಮಾರುಕಟ್ಟೆ ಬೆಲೆ, ಸಾಕಾಣಿಕೆ ವಿಧಾನ ಮತ್ತು ಲಾಭ ಎಲ್ಲವೂ ಸಂಪೂರ್ಣವಾಗಿ ನೋಡೋಣ. ಮೈಸೂರು ನಾಟಿ ಕೋಳಿ ಅಂದ್ರೆ ಏನು? ಮೈಸೂರು ನಾಟಿ ಕೋಳಿ ಅಂದ್ರೆ ಕರ್ನಾಟಕದ ಮೈಸೂರು ಪ್ರದೇಶದಲ್ಲಿ ಬೆಳೆಯುವ ದೇಸಿ ಜಾತಿಯ ಕೋಳಿ. ಇವುಗಳನ್ನು ಯಾವುದೇ ರಾಸಾಯನಿಕ ಆಹಾರ, ಇಂಜೆಕ್ಷನ್ ಅಥವಾ ಗ್ರೋತ್ ಹಾರ್ಮೋನ್ ನೀಡದೆ ಸಾಧಾರಣವಾಗಿ ಗ್ರಾಮೀಣ ಪರಿಸರದಲ್ಲಿ ಸಾಕಲಾಗುತ್ತದೆ. ಇವು ಸ್ವಾಭಾವಿಕವಾಗಿ ಬೆಳೆಯುತ್ತವೆ, ನಿಧಾನವಾಗಿ ದೊಡ್ಡದಾಗುತ್ತವೆ ಮತ್ತು ಆರೋಗ್ಯಕರವಾಗಿರುತ್ತವೆ. ಮೈಸೂರು ನಾಟಿ ಕೋಳಿಯ ಪ್ರಮುಖ ಲಕ್ಷಣಗಳು: ಸ್ವಾಭಾವಿಕ ಬೆಳವಣಿಗೆ, ಹೆಚ್ಚು ರೋಗ ನಿರೋಧಕ ಶಕ್ತಿ, ಮಾಂಸ ಗಟ್ಟಿಯಾಗಿರುತ್ತದೆ ಮತ್ತು ರುಚಿ ಜಾಸ್ತಿ, ಕೊಬ್ಬು ಕಡಿಮೆ, ಗ್ರಾಮೀಣ ಹವಾಮಾನಕ್ಕೆ ಹೊಂದಿಕೊಳ್ಳುವ ಶಕ್ತಿ ಜಾಸ್ತಿ. ಆರೋಗ್ಯದ ದೃಷ್ಟಿಯಿಂದ ಲಾಭಗಳು: ಮೈಸೂರು ನಾಟಿ ಕೋಳಿ ಮಾಂಸ ಹೆಚ್ಚು ಪ್ರೋಟೀನ್ ಹೊಂದಿರುತ್ತದೆ, ಕಡಿಮೆ ಕೊಬ್ಬು ಮತ್ತು ಕಡಿಮೆ ಕೊಲೆಸ್ಟ್ರಾಲ್, ಮಕ್ಕಳಿಗೂ ಹಿರಿಯರಿಗೂ ಸೂಕ್ತ, ರೋಗದಿಂದ ಚೇತರಿಕೆಗೆ ಸಹಕಾರಿ, ಡಯಾಬಿಟಿಸ್ ಮತ್ತು ಹೃದಯ ಸಮಸ್ಯೆ ಇರುವವರಿಗೆ ಸಹ ಒಳ್ಳೆಯದು. ಅದರಲ್ಲೂ ಡಾಕ್ಟರ್ಗಳು ಸಹ ನಾಟಿ ಕೋಳಿ ತಿನ್ನಲು ಸಲಹೆ ನೀಡುತ್ತಾರೆ. ಮೈಸೂರು ನಾಟಿ ಕೋಳಿ ಮೊಟ್ಟೆ. ಮೈಸೂರು ನಾಟಿ ಕೋಳಿ ಮೊಟ್ಟೆ ಗಾತ್ರದಲ್ಲಿ ಚಿಕ್ಕದು, ಆದರೆ ಪೋಷಕಾಂಶ ತುಂಬಾ ಜಾಸ್ತಿ. ಹಳದಿ ಬಣ್ಣ ಗಾಢವಾಗಿರುತ್ತದೆ. ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಸಹಕಾರಿ, ಮಹಿಳೆಯರಿಗೆ ಉತ್ತಮ. ಸ್ನೇಹಿತರೆ, ಸಾಕಾಣಿಕೆ ವಿಧಾನವನ್ನು ತಿಳಿಯೋಣ. ಸ್ಥಳ ಹೇಗಿರಬೇಕು ಎಂದರೆ ತೆರೆದ ಜಾಗ, ಗಾಳಿಯ ಹರಿವು ಇರಬೇಕು. ಆಹಾರ: ಮೆಕ್ಕೆಜೋಳ, ಹಕ್ಕಿ ಹುಲ್ಲು, ರಾಗಿ, ತರಕಾರಿ ತ್ಯಾಜ್ಯ, ಕೀಟಗಳು. ನೀರು ಶುದ್ಧವಾಗಿರಬೇಕು. ಆರೋಗ್ಯ: ಪ್ರತಿ 3 ತಿಂಗಳಿಗೆ ಡಿವಾರ್ಮಿಂಗ್ ಮಾಡಬೇಕು. ಅಗತ್ಯವಿದ್ದರೆ ಮಾತ್ರ ವ್ಯಾಕ್ಸಿನೇಷನ್ ಕೊಡಬೇಕು. ಕ್ಲೀನ್ ಪರಿಸರ ಇರಬೇಕು. ಮೈಸೂರು ನಾಟಿಯ ಲಾಭ: ಒಬ್ಬ ರೈತನು 50 ಕೋಳಿ ಸಾಕಿದರೆ 6 ತಿಂಗಳಲ್ಲಿ ಮಾರಾಟಕ್ಕೆ ಸಿದ್ಧವಾಗುತ್ತದೆ. ಪ್ರತಿ ಕೋಳಿಯಿಂದ 800 ರಿಂದ 1200 ಲಾಭ ಸಾಧ್ಯ. ಮೊಟ್ಟೆ ಮಾರಾಟದಿಂದ ಹೆಚ್ಚುವರಿ ಆದಾಯ. ಹೀಗಾಗಿ ಇದು ಸಣ್ಣ ರೈತರಿಗೆ ಒಳ್ಳೆಯ ಉದ್ಯಮ. ಮೈಸೂರು ನಾಟಿ ಕೋಳಿ ಸಾಕುವಾಗ ಸಾಮಾನ್ಯವಾಗಿ ಈ ತಪ್ಪುಗಳನ್ನು ಮಾಡಬಾರದು. ಮೊದಲಿಗೆ ಬ್ರಾಯ್ಲರ್ ಫೀಡ್ ಕೊಡುವುದು, ತುಂಬಾ ಗುಂಪಾಗಿ ಸಾಕುವುದು, ನೀರ್ ಕ್ಲೀನ್ ಇಡದೆ ಇರುವುದು, ಬೇಗ ಬೆಳಿಬೇಕು ಅಂತ ಇಂಜೆಕ್ಷನ್ ಹಾಕುವುದು. ಇವು ನಾಟಿ ಕೋಳಿಯ ಗುಣಮಟ್ಟ ಕೆಡಿಸುತ್ತದೆ. ಅಂತಿಮವಾಗಿ, ಮೈಸೂರು ನಾಟಿ ಕೋಳಿಯು ಉತ್ತಮ ಆರೋಗ್ಯ, ರುಚಿ ಮತ್ತು ಲಾಭ 3 ದೃಷ್ಟಿಯಿಂದಲೂ ಅತ್ಯುತ್ತಮ. ಗ್ರಾಮೀಣ ಉದ್ಯಮಕ್ಕೂ ಇದು ದೊಡ್ಡ ಅವಕಾಶ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.